ಶ್ರೀ ಗುರು ಬಸವಲಿಂಗಾಯ ನಮಃ. ಜಗತ್ತಿನ ಮೊಟ್ಟ ಮೊದಲನೇ ಪ್ರಕೃತಿಯ ಧರ್ಮ, ಸೃಷ್ಟಿಕರ್ತನ ಧರ್ಮ ಜಗತ್ತಿಗೆ ತಿಳಿಸುವ ಸಲುವಾಗಿ ಅನುಭವ ಮಂಟಪ, ವಿಚಾರಗಳ ಚರ್ಚೆ, ಅದಕ್ಕೆ ಪ್ರಜಾಪ್ರಭುತ್ವ ಎಂದು ಕರೆಯಲಾಗುತ್ತದೆ. ಅಂತಹ ಪ್ರಜಾಪ್ರಭುತ್ವ ಅನುಭವ ಮಂಟಪ, ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್, ವಿಶ್ವ ಸಂವಿಧಾನ, ಆ ಮೂಲಕ ಸರ್ವ ಸಮಾನತೆಗಾಗಿ, ಸಕಲ ಜೀವಾತ್ಮರ ಲೇಷಿಗಾಗಿ, ಸರ್ವರಿಗೂ ಒಬ್ಬನೇ ದೇವ, ಸರ್ವರ ಒಳಗೂ ಕೂಡ ಒಬ್ಬನೇ ದೇವ, ಇಂತಹ ಒಂದು ಬಯಲ ತತ್ವ, ಅದಕ್ಕೆ ನಾವು ಲಿಂಗಾಯತ ಧರ್ಮದಲ್ಲಿ ಹೇಳುತ್ತೇವೆ. ಇಂತಹ ಒಂದು ಮಹಾನ್ ಸತ್ಯದ ಧರ್ಮ, ಆತ್ಮ ಸಾಕ್ಷಿಯಿಂದ ಬದುಕುವ ಧರ್ಮ, ಎಲ್ಲರಲ್ಲಿ ದೇವರನ್ನು ಕಾಣುವ ಧರ್ಮ ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನ ಭಾರತ ದೇಶ ಸ್ವತಂತ್ರವಾಗದ ಮುಂಚೆ ಇಲ್ಲಿ ಗುಲಾಮಗಿರಿಯಲ್ಲಿ ಬಳಲತಕ್ಕಂಥ ಸಂದರ್ಭದಲ್ಲಿ 5 ವರ್ಗಗಳನ್ನು ಮಾಡಿ ಮನುವಾದಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜನರಿಗೆ ಶೋಷಣೆ ಮಾಡ್ತಕ್ಕಂಥದ್ದು 5 ವರ್ಗ: ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ. ಅಂದರೆ ಬ್ರಾಹ್ಮಣ್ಯ ಅಂದರೆ ಅವನು ಎಂದೂ ಕೂಡ ಜನರನ್ನು ಮೋಸ ಮಾಡ್ತಕ್ಕಂಥದ್ದು, ಅಸತ್ಯವನ್ನು ತಲೆಯಲ್ಲಿ ಹಾಕ್ತಕ್ಕಂಥದ್ದು ಮಾಡಿ ಕೈ ಕೆಸರಾಗದೆ ಬಾಯಿ ಮೊಸರು ಮಾಡಿಕೊಳ್ತಕ್ಕಂಥ ಒಂದು ವರ್ಗ. ಕ್ಷತ್ರಿಯ ಅಂದರೆ ಈ ರಾಜರು ಆಡಳಿತ ಇತ್ತಲಾವಾಗ ಅವರ ಸಂಪತ್ತನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅವರನ್ನೇ ಬೆಳೆಸ್ತಕ್ಕಂಥದ್ದು ಮಾಡ್ತಕ್ಕಂಥವ್ರು ಕ್ಷತ್ರಿಯ, ಅವರು ಅದನ್ನೇ ಮಾಡೋದು. ವೈಶ್ಯ ಅಂದರೆ ಉತ್ಪಾದಕ ವರ್ಗದವರು, ನಮ್ಮ ಶರಣರು ಉತ್ಪಾದನೆ ಮಾಡ್ತಕ್ಕಂಥವ್ರು, ದುಡಿಯೋ ವರ್ಗದವರು, ಅವರು ಬೆಳೆಸಿರ್ತಕ್ಕಂಥ ಆಹಾರ ಎಲ್ಲವನ್ನು ತೆಗೆದುಕೊಂಡು ಮಾರಾಟ ಮಾಡ್ತಕ್ಕಂಥವ್ರು, ಕುಳಿತು ಮಾರಾಟ ಮಾಡ್ತಕ್ಕಂಥ, ಅವ ಅದನ್ನೇ ಮಾಡೋದು, ಮತ್ತೊಂದು ಬೇರೆ ಮಾಡೋದು. ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದರೆ ಅವತ್ತು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮದಲ್ಲಿ ಎಲ್ಲರೂ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು. ಇವತ್ತು ನಾನು ಎದೆ ತಟ್ಟಿ ಹೇಳ್ತಾ ಇದ್ದೀನಿ, ನಾನು ಲಿಂಗಾಯತ ಅಂತ ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತೇನೆ. ಈ ಲಿಂಗಾಯತ ಎಂಬ ಧರ್ಮ ಬಸವಣ್ಣನವರೇ ಸ್ಥಾಪಿಸಿದರು. ಅವತ್ತು ನಾವೆಲ್ಲರೂ ಶೋಷಣೆಗೆ ದಲಿತರು, ತುಳಿತಕ್ಕೆ ಒಳಗಾಗದ ವರ್ಗದರು. ಅಂಥವರನ್ನು ಬಸವಣ್ಣನವರು ಅಪ್ಪ, ಬಪ್ಪ, ಅಯ್ಯ, ಅಣ್ಣ ಅಂತೇಳಿ ಒಪ್ಪಿಕೊಂಡು ಎಲ್ಲರನ್ನ ಅನುಭವ ಮಂಟಪದಲ್ಲಿ ಕರೆದುಕೊಂಡು ನಮಗೆ ಲಿಂಗಾಯತ ಧರ್ಮ ಕೊಟ್ಟಿದ್ದಾರೆ. ಇಂಥ ಒಂದು ಸತ್ಯದ ಧರ್ಮವನ್ನು ಹಾಳು ಮಾಡ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಈ ಕೊಂಡಿ ಮಂಚಣ್ಣ ವರ್ಗದವರು, ಜಾತಿವಾದಿಗಳು, ಮನುವಾದಿಗಳು, ಪಾಖಂಡವಾದಿಗಳು, ಈ ಸುಳ್ಳು, ಗೊಳ್ಳು, ಪಳ್ಳು, ಹೊಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ಜನರಿಗೆ ದುಡಿಯೋ ವರ್ಗದವರನ್ನು ಅಜ್ಞಾನದಲ್ಲಿಟ್ಟು ಅವರು ಉತ್ಪಾದನೆ ಮಾಡ್ತಕ್ಕಂಥ, ಅವ್ರದ್ದು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂತಹ ಮನುವಾದಿಗಳು ಏನು ಮಾಡಿದ್ದಾರೆ ಅಂದರೆ ಶರಣರಿಗೆ ತೊಂದರೆ ಕೊಟ್ಟು ಅವರ ವಚನಗಳನ್ನು ಸುಡ್ತಕ್ಕಂಥದ್ದು, ಅವರನ್ನು ಹತ್ಯೆ ಮಾಡ್ತಕ್ಕಂಥದ್ದು ಕಾರ್ಯ ನಡೆದು ಹೋಗಿದೆ 893 ವರ್ಷಗಳ ಹಿಂದೆ. ಯಾಕೆಂದರೆ ವಚನಗಳೇ ನಮಗೆ ಸಾಕ್ಷ್ಯ ಸಿಗುತ್ತವೆ. ನೋಡಿ, ಒಂದು ಬಸವಣ್ಣನವರ ವಚನ ಇದೆ: ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬರುವುದು ನನಗೆ ಈಗಲೇ ಬರಲಿ, ಇದಕ್ಕಾರಂಜುವರು, ಇದಕ್ಕಾರಳುಕುವರು, ಜಾತಸ್ಯ ಮರಣ ಧ್ರುವ ಎಂಬುದಾಗಿ
ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿಬ್ರಹ್ಮಾದಿಗಳು ಇಲ್ಲ. ಈ 33 ಕೋಟಿ ಹಲವು ದೈವಗಳಿಗೆ ಕಸದ ರೂಪದಲ್ಲಿ ನಮ್ಮ ಶರಣರು ವಚನಗಳ ಮೂಲಕ ತೆಗೆದು ಹಾಕಿದ್ದಾರೆ. ಇವತ್ತು ಅದೇ ಕಸವನ್ನು ಮತ್ತೆ ಒಳಗೆ ಸೇರಿಸಲು ಬಹಳ ದೊಡ್ಡ ಕುತಂತ್ರವನ್ನು ಪ್ರಯತ್ನವನ್ನು ಇದೇ ಮನುವಾದಿಗಳು ಮಾಡುತ್ತಿದ್ದಾರೆ. ಇದಕ್ಕೆ ಮುಂಚೆ ವಚನ ದರ್ಶನ ಎಂಬ ಪುಸ್ತಕ, ಕೊಟ್ಟಿ ಪುಸ್ತಕ, ಡೂಪ್ಲಿಕೇಟ್ ಪುಸ್ತಕ ಬಿಡುಗಡೆ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಅದನ್ನು ಕಸದ ಡಬ್ಬಿಯಲ್ಲಿ ಬಿಸಾಡಿದ್ದೇನೆ. ಅಲ್ಲಿ ಇಲ್ಲಿ ಬಸವ ಸಂಸ್ಕೃತಿ ಅಭಿಯಾನ 1 ತಿಂಗಳ ಪರ್ಯಂತ ಎಲ್ಲ ಜಿಲ್ಲೆಗಳಿಗೆ ನಡೆದಾಗ ಎಷ್ಟೋ ಜನಗಳು, ಯುವಕರು, ಮಾತೆ ಬಹಿನಿಯರು, ಅಕ್ಕ ತಂಗಿಯರು, ತಾಯಿಯರು ಎಲ್ಲರೂ ಸಹಕಾರ ಮಾಡಿದರು. ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿತ್ತು. ಜನರ ಸತ್ಯವನ್ನು ತಿಳಿತಕ್ಕಂಥ ಪ್ರಯತ್ನ ಮಾಡಿದರು. ಆವಾಗ ಒಬ್ಬ ಕುತಂತ್ರವಾದಿ 12ನೇ ಶತಮಾನದ ಕೊಂಡಿ ಮಂಚಣ್ಣನ ಒಂದು ಬೀಜ ಇವತ್ತು ಕೂಡ ಅದೇ ಮಾಡ್ತಾ ಇದೆ. ಈಗ ಶಹಾಪುರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಇದನ್ನೇ ಮಾಡುವ ಪ್ರಯತ್ನ ಮಾಡ್ತಾನೆ. ಅವ ಬಸವಣ್ಣನವ್ರ ಭಾವಚಿತ್ರ ಹಾಕಿದ್ದೆ, ಆದರೆ ಅವ ಏನೇ ಮಾಡಿದರು ನೀವ್ಯಾರು ಕೂಡ ನಂಬಬೇಡಿರಿ. ಅವನೊಬ್ಬ ಮಹಾ ಮೋಸಗಾರ. ಹಣೆ ಮೇಲೆ ವಿಭೂತಿ ಇಲ್ಲ, ಕೊರಳಲ್ಲಿ ಇಷ್ಟಲಿಂಗ ರುದ್ರಾಕ್ಷಿ ಇಲ್ಲ, ಏಕದೇವೋಪಾಸನೆ ಆಚರಣೆ ಮಾಡ್ತಾನೆ ಇಲ್ಲ. ಅವನ ಮಾತು ಕೇಳಿ ಹಾಳಾಗಬೇಡಿ. ದೇಶಕ್ಕೆ ಮತ್ತೆ ಒಂದು ಅವತ್ತೇನಿತ್ತಲ್ಲ ಪರಿಸ್ಥಿತಿ, 12ನೇ ಶತಮಾನದಲ್ಲಿ ಏನು ಕೆಟ್ಟ ಪರಿಸ್ಥಿತಿ ಇತ್ತಲ್ಲ, ಅದು ಬಸವಣ್ಣನವರು ಎಲ್ಲ ನಿವಾರಣೆ ಮಾಡಿದ್ದಾರೆ. ಅದರಲ್ಲಿ 770 ಜನ ಅಮರಗಣಗಳು, 1,96,000 ಇತಿಹಾಸ ನಮಗೆ ಇವತ್ತು ಗ್ರಂಥದಲ್ಲಿ ಸಿಗುತ್ತದೆ. ಮತ್ತು 33 ಭಾಷೆಯಲ್ಲಿ ವಚನ ಗ್ರಂಥಗಳು ಬಂದಿವೆ. ಆದ್ದರಿಂದ ಒಂದು ಮುಖವಾಡ ಬಸವಣ್ಣನವರ ಹೆಸರು ಹೇಳಿಕೊಂಡು ಬಸವಣ್ಣನವರ ತತ್ವ ಪ್ರಚಾರ ಮಾಡ್ತಕ್ಕಂಥವ್ರನ್ನು ಬೈತಕ್ಕಂಥದ್ದು, ಅವರನ್ನು ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದು ಏನು ಮಾಡ್ತಾ ಇದ್ದನಲ್ಲ, ಇದು ಜನರ ಧ್ಯಾನವನ್ನು ತಪ್ಪಿಸುವುದು, ದಿಕ್ಕು ತಪ್ಪಿಸುವ ಕಾರ್ಯ ಇದೆ. ಇದರಲ್ಲಿ ಲಿಂಗಾಯತರಾದವರು ನಾನು ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ರಿಯಾಲಿಟಿ ಯಾವುದಿದೆ, ಸತ್ಯ ಯಾವುದಿದೆ. ಬಸವಣ್ಣವರು ಹೇಳುತ್ತಾರೆ ಒಂದು ವಚನದಲ್ಲಿ, ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ ಎನ್ನುವಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಇದರ ಅರ್ಥ ಏನಾಗುತ್ತೆ? ಇದು ಒಂದೇ ಒಂದು ವಚನ ಸಾಕು. ಇವತ್ತು ಆ ವೇದಿಕೆ ಮೇಲೆ ಇವತ್ತು ಆಗ್ತಕ್ಕಂಥ ಕಾರ್ಯಕ್ರಮ ಇದು ಒಂದೇ ವಚನ ಹೇಳಿ ನೋಡೋಣ. ಎಲ್ಲರನ್ನ ಬೈತಕ್ಕಂಥದ್ದು ಮಾಡಬಾರಪ್ಪ. ಕೋರ್ಟ್ ಹೇಳಿದೆ, ನೀವು ಒಳ್ಳೆ ವ್ಯಕ್ತಿ ಅಲ್ಲ, ನಿಮ್ಮ ಶಬ್ದಗಳು ಸರಿಯಾಗಿಲ್ಲ. ಯಾಕಂದರೆ ಬಸವಣ್ಣ ತತ್ವದಲ್ಲಿ ಆಚರಣೆ ಮಾಡ್ತಕ್ಕಂಥವ್ರು ಅವರಿಂದ ದೇಶವನ್ನು ಕಟ್ಟಲು ಬರುತ್ತದೆ, ನಿಮ್ಮಂಥವ್ರಿಂದ ದೇಶ ಹಾಳಾಗ್ತದೆ. ಜಾತಿ ಭೇದ ಭಾವ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಹೇಳಿ ಏನು ಮಾಡ್ತಾ ಇದೆ. ಹಿಂದೂ ಅಂತ ಏನು ಹೊಡೆದಿರ್ತಾ ಇದ್ರಪ್ಪ? ಎಲ್ಲಿದೆ ಹಿಂದೂ ಧರ್ಮದಲ್ಲಿ? ಯಾರು ಧರ್ಮಗುರು, ಯಾರು ಧರ್ಮ ಗ್ರಂಥ ಯಾವುದು? ಏನು ಆಚರಣೆ ಇದೆ? 12 ತಿಂಗಳು, 1 ವರ್ಷದಲ್ಲಿ ಎಲ್ಲ ಡೂಪ್ಲಿಕೇಟ್ ಹಬ್ಬಗಳು ನೋಡಿ. ಪ್ರತಿಯೊಂದು ಹಬ್ಬಗಳು ಹಾಳು ಮಾಡ್ತಕ್ಕಂಥದ್ದು, ಏನಾರ ಜ್ಞಾನ ಕೊಡ್ತಕ್ಕಂಥ ಇದೆಯಾ? ಯುವಕರನ್ನು ದಾರಿ ತಪ್ಪಿಸೋದು, ಇದನ್ನೇ ಮಾಡ್ತಾ ಬಂದು ಇದನ್ನೇ ನಡೆಸ್ಬೇಕಂತೆ. ಮತ್ತೆ ಬಸವಣ್ಣನವರ ತತ್ವದಲ್ಲಿ ಅವಾಗ ರಾಜಾಡಳಿತ ಇತ್ತು, ವಚನಗಳನ್ನು ಸುಟ್ಟರು, ಶರಣರ ಕೊಲೆ ಮಾಡಿ ಹತ್ಯೆ ಮಾಡಿದ್ರಲ್ಲ. ಇವಾಗ ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಪ್ರಜಾಪ್ರಭುತ್ವ ಇದೆ, ಪೊಲೀಸ್ ಇದೆ, ಇಲಾಖೆಗಳಿವೆ. ಆದ್ದರಿಂದ ಈಗ ಮಾಡ್ತಕ್ಕಂಥ ಕುತಂತ್ರ ಏನಪ್ಪ ಅಂದರೆ, ಈ ಥರ ಬಸವಾದಿ, ಶಿವಶರಣರ, ಹಿಂದೂ ಸಮಾವೇಶ ಅಂತ ಮುಗ್ಧ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಒಳಗೊಳಗೆ ಜಗಳ ಹಚ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು 100% ಈ ವ್ಯಕ್ತಿ ಕೆಲಸ ಮಾಡುತ್ತಿದ್ದಾನೆ. ಇಂಥ ವ್ಯಕ್ತಿ ಯಾರೇ ಆಗಲಿ, ಇವರು ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು, ಸಮಾಜದ ದ್ರೋಹಿಗಳು ಅಂಥೇಳಿ ಗೊತ್ತಾಗ್ತಾ ಇದೆ. ಆದ್ದರಿಂದ ಇನ್ನೊಂದು ವಚನ ಹೇಳಿ ನಾನು ನನ್ನ ವಿಚಾರವನ್ನು ಮುಗಿಸ್ತೇನೆ. ಇಂಥ ಕೆಲಸ ಮಾಡಬೇಡಪ್ಪ ಅಂತೇಳಿ. ಮಾಡಿ ಕೆಟ್ಟರು, ಮಾಡದೇ ಕೆಟ್ಟರು, ನೀಡಿ ಕೆಟ್ಟರು, ನೀಡದೇ ಕೆಟ್ಟರು, ನಮ್ಮ ಕೂಡಲ ಸಂಗಮ ದೇವನ ಬಶಿರ ಮಧ್ಯ ಬಯಲ ಸಮಾಧಿಯಲ್ಲಿ ಇಕ್ಕದೇ ಕೆಟ್ಟರು ನೋಡಯ್ಯ, ಇಕ್ಕದೇ ಕೆಟ್ಟರು ನೋಡಯ್ಯ. ಏನು ಹೇಳಿದಾರೆ ಬಸವಣ್ಣವರು?
ಇವತ್ತು ಒಂದು ವೇಳೆ ಈ ವಿಚಾರದ ನಮ್ಮ ದೇಶದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದೆ ಆದರೆ ಈ ಪಾಖಂಡವಾದಿಗಳು, ಇಂಥ ಕುಲಗೇಡಿಗಳು, ಕಲಬೆರಕೆ ಮಾಡ್ತಕ್ಕಂಥವ್ರು ಯಾವ ಥರ ಬ್ರಿಟಿಷರು ಬಂದು ಪಾಪ ಅವ್ರು ದೇವ್ರ ದಿಂಡ್ರ ಬಗ್ಗೆ ತಲೆ ಕೆಡಿಸಿಲ್ಲ. ಅವರು ಏನೋ ಮಾಡಿದ್ರು, ಇಲ್ಲಿಂದ ದೇಶದವ್ರಿಗೆ ಯುವಕರಿಗೆ ಬೀಡಿ ಸಿಗರೇಟ್ ಸೇದಲಿಕ್ಕೆ, ಕುಡಿಲಿಕ್ಕೆ ಏನೋ ಮಾಡಿ ಈ ರಾಜರವನ್ನು ಒಳಗೆ ತೆಗೆದುಕೊಂಡು ದೇಶ ಹಾಳು ಮಾಡಿ ಅವ್ರು ಹೋದರು. ಆದರೆ ದೇವರು ದಿಂಡ್ರು ಜಾತಿ ಭೇದ ಅವ್ರು ಮಾಡಿಲ್ಲ. ಇವರು ದೇಶದಲ್ಲಿ ಇದ್ದವರು ಇವತ್ತು ನಾವು ದೇಶಭಕ್ತಿ, ರಾಷ್ಟ್ರಭಕ್ತಿ, ರಾಷ್ಟ್ರ ಪ್ರೇಮ ಅಂತ ಹೇಳ್ಕೊಂಡು ತಿಳ್ತಕ್ಕಂಥವ್ರು ಏನಿದ್ದಾರಲ್ಲ, ಇವರು ಅವ್ರಿಗಿಂತ ಮಹಾ ಡೇಂಜರ್, ಮಹಾ ಧೋಕಾದಾಯಕರು. ಇವತ್ತು ದೇಶದಲ್ಲಿ ಯಾಕೆ ಜಗಳ ಆಯ್ತವೆ ಎಲ್ಲ ಕಡೆ. ಈಗ ಪಶ್ಚಿಮ ಬಂಗಾಳದಲ್ಲಿ ನೋಡಿ ಪಾಪ ಆ ಉಳ್ಳಾಗಡ್ಡಿ ತರಕಾರಿ ಮಾಡ್ತಕ್ಕಂಥವ್ರು ದಡ JCB ಅಂತ ಕೆಡಗೋದು, ಕೊಲೆ ಮಾಡೋದು, ಹೊಡಿಗಳು ಪಡಿ. ಏನಪ್ಪ ಇದು? ನಮ್ಮ ಬಸವಣ್ಣವ್ರು ಕೂಡ ಪ್ರಧಾನಮಂತ್ರಿ ಆಗಿದ್ದು ಈ ಥರ ಮಾಡಿದಾರಾ? ಮಹಾಪಾಪಿಗಳೇ, ನೀವು ದೇಶದ ಜನರನ್ನು ಒಂದು ಜ್ಞಾನದ ಮೂಲಕ ಬದಲಾವಣೆ ಮಾಡ್ಬೋದಲ್ಲ. ಈ ಥರ ಯಾಕಪ್ಪ ಬಸವಣ್ಣನವರು ಈ ಥರ ಮಾಡಿದಾರ? ಅವರು ನಮ್ಮ ಪ್ರಧಾನಮಂತ್ರಿ ಆಗಿದ್ದಲ್ಲ. ಆ ಕಾರಣಕ್ಕಾಗಿ ಮಾಡಿ ಕೆಟ್ಟರು, ಮಾಡದೆ ಕೆಟ್ಟರು, ಯಾವುದು ಒಳ್ಳೆಯದು ಮಾಡಬೇಕಾಗಿತ್ತು ಅದನ್ನು ಮಾಡಲಾರದೇ ಕೆಟ್ಟರು, ನೀಡಿ ಕೆಟ್ಟರು. ಅಂದರೆ ಯಾವುದು ಅಜ್ಞಾನದ ಗುಡಿ ಗುಂಡಾರಗಳನ್ನು ಕಟ್ಟಿಸುವುದು, ಅಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ ಜನರದಿಂದ ದುಡ್ಡು ಸುಲಿಗೆ ಮಾಡಿ ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ ಅಂತೇಳಿ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಕೆಟ್ಟರು. ಇಂಥದ್ದು ಮಾಡಿ ಕೆಟ್ಟಿರಲ್ಲಪ್ಪ. ನಿಮ್ಮ ದೇಹವೇ ನಿಮಗೆ ದೇವಾಲಯ ಇದೆ ಅಂತೇಳಿ ಯಾಕೆ ಹೇಳ್ತಾ ಇಲ್ಲ? ಇದನ್ನು ಆಚರಣೆಯಲ್ಲಿ ಯಾಕೆ ತರ್ತಾ ಇಲ್ಲ? ಮತ್ತೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅಂತೇನು ಹೇಳ್ಕೊಂಡು ಹೋಗ್ತಾ ಇದ್ರಲ್ಲ. ನಾನು ಕೂಡ 27 ವರ್ಷದಿಂದ ಪ್ರಚಾರ ಮಾಡ್ತಾ ಇದ್ದೀನಿ. ನನಗೆ ಯಾರು ಮಠ ಕೊಟ್ಟಿದ್ದೀರಾ? ನಾನೇನು ಕಾವೇರಿ ಬಿ ಧರಿಸಿದ್ದೀನ? ನಾನು ಸನ್ಯಾಸಿ ಆಗಿದ್ದೀನ? ಯಾರಾದ್ರೂ ನಾನು ಕಾಲು ದೋಸ್ಕೊಂಡಿನ? ಯಾರಾದ್ರೂ ದುಡ್ಡು ತೊಗೊಂಡಿನ? ನನ್ನ ದುಡ್ಡಿನಿಂದ 27 ವರ್ಷದಿಂದ ಖರ್ಚು ಮಾಡಿ ಪಾಪ ಒಳ್ಳೆ ಪಾಪ ಇವತ್ತು ಎಲ್ಲರೂ ಯುವಕರು ದಾರಿ ತಪ್ಪಿ ದುಶ್ಚಟ, ದುರ್ಗುಣ, ದುರ್ನಡತೆಗೆ ಬಲಿ ಆಗ್ತಾ ಇದ್ದಾರಲ್ಲ. ನಾನು ಕೂಡ ಬಲಿಯಾಗಿದ್ದೇನೆ ಒಂದು ಟೈಮಿನಲ್ಲಿ. ಈ ಬಸವಣ್ಣನವ್ರ ತತ್ವದಿಂದ ಮಾತ್ರ ಬದಲಾವಣೆ ಬಂದಿದೆ. ಮಣ್ಣು ಬಿಟ್ಟು ಮಡಿಕೆ ಅಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಅಲ್ಲಿ ಬೇಡಿಕೊಳ್ಳೋದು, ಇಲ್ಲಿ ಬೇಡಿಕೊಳ್ಳೋದು. ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ದೇವರಿದ್ದಾನೆ, ಧರ್ಮಸ್ಥಳದಲ್ಲಿ ದೇವರಿದ್ದಾನೆ, ಚಾರಧಾಮದಲ್ಲಿ ಹೋಗಿದೆ. ಇವೆಲ್ಲವೂ ಕೂಡ ನಾನು ಹೇಳ್ತಾ ಇಲ್ಲ, ಬಸವಾದಿ ಶರಣರು ಇವುಗಳನ್ನೆಲ್ಲ ತಿರಸ್ಕಾರ ಮಾಡಿ ನಿಮ್ಮ ದೇಹವೇ ದೇವಸ್ಥಾನವಿದೆ. ನಿಮ್ಮ ಗ್ರಾಮ ಪಟ್ಟಣಗಳಲ್ಲಿ ನೀವು ಬಸವ ಮಂಟಪಗಳು, ಅನುಭವ ಮಂಟಪಗಳು ಸ್ಥಾಪನೆ ಮಾಡಿಕೊಂಡು ಇಂತಹ ವಚನಗಳ ಚಿಂತನೆ ಮಾಡಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಿರೋಣ ಅಂಥೇಳಿ ಹೇಳಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಇವತ್ತೇನು ಹೇಳ್ತಾ ಇದ್ದಾರೆ? ಇವೆಲ್ಲವೂ ಕೂಡ ಮನ್ ಕಿ ಬಾತ್ ಆಗಬೇಕಾಗಿತ್ತು. ಆದರೆ ಮೆಲ್ಲನೆ ಬಸವಣ್ಣನ ಹೆಸರು ತಗೊಂಡು ಅದಕ್ಕೆ ಉಲ್ಟಾ ಪಲ್ಟಿ ಮಾಡೋದು, ಅಂಬೇಡ್ಕರ್ ಹೆಸರು ತಗೊಂಡು ಅವ್ರದ್ದು ವಿಚಾರಗಳು ಹಾಳು ಮಾಡೋದು, ಅವ್ರಿಗೆ ದುಡ್ಡು ಕೊಟ್ಟು ಖರೀದಿ ಮಾಡೋದು, ಲಿಂಗಾಯತರನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿ ಇವರೆಲ್ಲರೂ ಮೋಸ ಹೋಗಬೇಡಿ ಅಣ್ಣ. ಲಿಂಗಾಯತರಾದವರಲ್ಲಿ ಒಳಪಂಗಡ ಏನಿದ್ದಾರಲ್ಲ, ಕುಂಬಾರಗುಂಡಯ್ಯ, ಮೇದರ್ಕೇತಯ್ಯ, ಮಾದರ ಚೆನ್ನ, ಡೋಹರ್ ಕಕ್ಕಯ್ಯ, ಅಂಬಿಗರ ಚೌಡ, ಮಡಿವಾಳ ಮಾಚ ಎಲ್ಲ ಕೆಳವರ್ಗದವರು. ನಾನು ಕೂಡ 12ನೇ ಶತಮಾನಕ್ಕಿಂತ ನಮ್ಮ ಹಿರಿಯರು, ನಾನು ಮಾದಾರ ಚೆನ್ನಯ್ಯನ ಮಗ ಅಂತ ಹೇಳ್ಕೊತೀನಿ. ಆತ್ಮಸಾಕ್ಷಿಯಿಂದ ಹೇಳ್ಕೊತೇನೆ. ಇವತ್ತು ನಾನು ಲಿಂಗಾಯತ ಇದ್ದೀನಿ. ನನ್ನ ಧರ್ಮಗುರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣ ಹೇಳಿಕೊಳ್ಳಲು ನಾನು ಇದೇ ಜನ್ಮದಲ್ಲಿ ಹೆಮ್ಮೆ ಪಡುತ್ತೇನೆ. ಆದ್ದರಿಂದ ಅಂಬೇಡ್ಕರ್ ವಾದಿಗಳೇ, ನೀವೆಲ್ಲರೂ ಕೂಡ ಈ ಮೂಢರೂಢಿಗೆ ಬೆನ್ನು ಹತ್ತಬೇಡಿರಿ. ಈ ಕಳ್ಳ, ಸುಳ್ಳ, ಮೋಸಗಾರರು, ವಂಚಕರು, ಈ ತುಲಾಭಾರ ಮಾಡಿಕೊಳ್ಳೋರು, ಈ ಲಕ್ಷ ದೀಪೋತ್ಸವ ಮಾಡಿಕೊಳ್ಳೋರು, ಏನು ಕಾಯಕ ಶರಣರ ಕಾಯಕ ಯೋಗ ಅಂತೇಳಿ ಏನೇನೋ ಹೇಳ್ಕೊಂಡು ಪಾರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಮಹಾ ಮೋಸಗಾರರು. ಸಮಾಜಕ್ಕೆ ಅಜ್ಞಾನದಲ್ಲಿಟ್ಟು ತಾವು ಬಂಗಾರ, ಬೆಳ್ಳಿ ಇವೆಲ್ಲವೂ ಕೂಡ ಹಾಕಿಕೊಂಡು ಹೋಗಿ ಮತ್ತೆ ಬಡವರಿಗೆ ಇನ್ನಷ್ಟು ಬಡವರನ್ನು ಮಾಡ್ತಕ್ಕಂಥ ದೊಡ್ಡ ಕುತಂತ್ರ ಇವರಲ್ಲಿದೆ. ಇದನ್ನು ಇವರು ಬೆನ್ನು ಹತ್ತಬೇಡಿರಣ್ಣ ಎಂದು ನಿಮಗೆ ಕೈ ಜೋಡಿಸ ವಿನಂತಿ ಮಾಡಿಕೊಳ್ತಾ, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ ನೀವು ಯಾರ್ಯಾರು ನೋಡ್ತೀರಿ, ನಾನು ನಾಳೆವರೆಗೆ 24 ಗಂಟೆ ನೋಡ್ತೀನಿ. ಈ ವಿಡಿಯೋ ಭಾಳಷ್ಟು ಜನರಿಗೆ ಶೇರ್ ಮಾಡಿರಿ ಮತ್ತು ಆತ್ಮಾವಲೋಕನ ಮಾಡಿರಿ. ಒಂದು ವೇಳೆ ಇದರಲ್ಲಿ ತಪ್ಪೇನಾರ ಇದ್ದರೆ ಅದಕ್ಕೆ ಕೂಡ ನೀವು ಕಮೆಂಟ್ ಮಾಡಿ ಬರೀರಿ ಅಂಥೇಳಿ ನಾನು ವಿನಂತಿಸಿಕೊಳ್ತಾ, ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪದ ಭೂಮಿಯಿಂದ ಮತ್ತೊಮ್ಮೆ
ಇಡೀ ಭಾರತಷ್ಟೇ ಅಲ್ಲ, ಜಗತ್ತಿನ ಮಾನವ ಲೋಕಕ್ಕೆ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣು.